ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ನಾಗ್. ವರ್ಲ್ಡ್ ಅರೌಂಡಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿಂದು ಸ್ಯಾಮ್ಯುಯಲ್ ಬೆಕೆಟ್ ಅವರ ವೈಟಿಂಗ್ ಫಾರ್ ಗ್ಯಾಡೆಟ್ ನಾಟಕವನ್ನು ಪರಿಚಯ ಮಾಡಿಕೊಳ್ಳೋಣ. ಇದೊಂದು ಸಂಕೀರ್ಣವಾದ ನಾಟಕವಾಗಿದ್ದು ಎಸ್ಟ್ರಗಾನ್ ಹಾಗೂ ವ್ಲಾದಿಮಿರ್ ಎಂಬ ಎರಡು ಪಾತ್ರಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಅವರಿಬ್ಬರು ಗ್ಯಾಡೆಟ್ ಎಂಬ ವ್ಯಕ್ತಿಗಾಗಿ ಕಾಯುತ್ತಿರುತ್ತಾರೆ. ಆದರೆ ಇಡೀ ನಾಟಕದಲ್ಲಿ ಆ ಪಾತ್ರ ಕಾಣಿಸಿಕೊಳ್ಳುವುದೇ ಇಲ್ಲ. ಗ್ಯಾಡೆಟ್ ಎಂಬ ಆ ವ್ಯಕ್ತಿಗೆ ಕಾಯುತ್ತಾ ಇವರು ವಿಚಿತ್ರವಾಗಿ ನಡೆದುಕೊಳ್ಳುತ್ತಾ ಹೋಗುತ್ತಾರೆ. ಅವರುಗಳ ಸಂಭಾಷಣೆಯೂ ಸಹ ಅರ್ಥವಾಗುವುದೇ ಇಲ್ಲ. ಈ ನಾಟಕದ ಪ್ರಮುಖವಾದ ಅಂಶವೆಂದರೆ ಇದರಲ್ಲಿ ಕಥಾವಸ್ತುವೇ ಆಗಲಿ ಅಥವಾ ಪ್ಲಾಟ್ ಆಗಲಿ ಇಲ್ಲವೇ ಇಲ್ಲ. ಹೀಗಾಗಿ ಇತರೆ ನಾಟಕಗಳಿಂದ ವಿಭಿನ್ನವಾದ ಸ್ಥಾನದಲ್ಲಿ ಇದು ನಿಂತಿದೆ. ಇದೊಂದು ದುರಂತ ನಾಟಕವಾಗಿದ್ದು ಮೊದಲ ಬಾರಿಗೆ 1953ರಲ್ಲಿ ಪ್ಯಾರಿಸ್ನಲ್ಲಿ ಪ್ರದರ್ಶನಗೊಂಡಿತ್ತು. 20ನೇ ಶತಮಾನದ ಅತ್ಯಂತ ಮಹತ್ವಪೂರ್ಣ ಇಂಗ್ಲಿಷ್ ನಾಟಕವೆಂಬ ಮನ್ನಣೆಯನ್ನು ಇದು ಗಳಿಸಿದೆ. ಗೆಳೆಯರೆ, ವಿಡಿಯೋ ಮುಂದುವರಿಸುವ ಮುನ್ನ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಪ್ರತಿ ವಾರ ನಿಮಗಾಗಿ ಹೊರತರುವ ಸಾಹಿತ್ಯ ಕೃತಿಗಳ ವಿಡಿಯೋ ಮಾಹಿತಿ ಪಡೆಯಲು ಬೆಲ್ ಐಕಾನ್ನಲ್ಲಿ ಆಲ್ ನೋಟಿಫಿಕೇಷನ್ ಎಂದು ಆಯ್ಕೆ ಮಾಡಿ. ಈ ವೇಟಿಂಗ್ ಫಾರ್ ಗ್ಯಾಡೆಟ್ ನಾಟಕದಲ್ಲಿ ಕಂಡುಬರುವ ಸಂಭಾಷಣೆ ಮತ್ತು ಅದರಲ್ಲಿ ಬಳಸಲಾದ ಭಾಷೆ, ಇದರ ಭೂಮಿಕೆ, ಥೀಮ್ಗಳು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವಾಗಿದೆ. ವ್ಲಾದಿಮಿರ್ ಮತ್ತು ಎಸ್ಟ್ರಗಾನ್ ಎಂಬ ಆ ವ್ಯಕ್ತಿಗಳು 2 ದಿನಗಳವರೆಗೆ ಗ್ಯಾಡೆಟ್ ಎಂಬುವನಿಗಾಗಿ ಕಾಯುತ್ತಿದ್ದ ಸಂದರ್ಭದಲ್ಲಿ ಹೆಣೆಯಲಾದ ಈ ಕತೆ ಇದಾಗಿದೆ. ಅವರಿಬ್ಬರು ನಮಗೆ ಗ್ಯಾಡೆಟ್ ಪರಿಚಯ ಇದೆ ಎಂದು ಹೇಳುತ್ತಾ ಜೊತೆಗೆ ಅವನನ್ನು ಗುರುತಿಸುವುದಾದರೂ ಹೇಗೆ ಎಂಬ ಮಾತನ್ನು ಆಡುತ್ತಾರೆ. ಇದರಿಂದಾಗಿ ಅವರಿಬ್ಬರಿಗೂ ಗ್ಯಾಡೆಟ್ ಪರಿಚಯವಿರಲಿಲ್ಲ ಎಂಬುದು ಗೊತ್ತಾಗುತ್ತದೆ. ಅವನಿಗಾಗಿ ಕಾಯುತ್ತಾ ಕಾಲ ಕಳೆಯುತ್ತಿರುವಾಗ ಅವರಿಬ್ಬರು ಒಟ್ಟಿಗೆ ಊಟ ಮಾಡುತ್ತಾರೆ, ನಿದ್ರಿಸುತ್ತಾರೆ, ಜೊತೆಗೆ ಜಗಳ ಕೂಡ ಆಡ್ತಾರೆ. ಅದರೊಂದಿಗೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಸಹ ಆಲೋಚಿಸುತ್ತಾರೆ ಕೂಡ. ಸ್ನೇಹಿತರೆ, ಏಕಾಂತದಲ್ಲಿ ಕಾಯುವುದನ್ನು ಹೇಗಾದರೂ ಮಾಡಿ ಕಳೆಯಬೇಕೆಂಬುದನ್ನು ಅವರು ಬಯಸುತ್ತಿರುತ್ತಾರೆ. ಸಂಜೆಯ ಸಮಯವಾಗಿತ್ತು. ಎಸ್ಟ್ರಗಾನ್ ತನ್ನ ಶೂಗಳನ್ನು ಕಳಚುತ್ತಿದ್ದ. ಆಗ ವ್ಲಾದಿಮಿರ್ ಅಲ್ಲಿಗೆ ಬರುತ್ತಾನೆ. ಎಸ್ಟ್ರಗಾನ್ ತಾನು ಇಡೀ ರಾತ್ರಿ ಕಣಿವೆಯಲ್ಲಿಯೇ ಕಳೆದಿದ್ದೇನೆ ಎಂದು ಹೇಳಿದ. ಅಲ್ಲಿ ತನಗೆ ಪೆಟ್ಟು ಬಿದ್ದಿತ್ತು ಎಂದು ಸಹ ಹೇಳುತ್ತಾನೆ. ಹೇಗೋ ಮಾಡಿ ತನ್ನ ಶೂಗಳನ್ನು ಬಿಚ್ಚಿಟ್ಟ. ಅದರೊಳಗೆ ಏನಿದೆ ಎಂದು ಸಹ ನೋಡುತ್ತಾನೆ. ವ್ಲಾದಿಮಿರ್ ಕೂಡ ತನ್ನ ಹ್ಯಾಟ್ ಒಳಗೆ ಬಗ್ಗಿ ನೋಡುತ್ತಾ ಜೀಸಸ್ ಕ್ರೈಸ್ಟ್ ಜೊತೆಗೆ ಶೂಲಕ್ಕೆ ಏರಿಸಿದ ಇಬ್ಬರು ಕಳ್ಳರ ಬಗ್ಗೆ ಮಾತನಾಡುತ್ತಾನೆ. ವ್ಲಾದಿಮಿರ್ ಎಸ್ಟ್ರಗಾನ್ಗೆ ನಿನಗೆ ಗಾಸ್ಪೆಲ್ನ ಪರಿಚಯವಿದೆಯೇ ಎಂದು ಕೇಳಿದ. ಅದಕ್ಕೆ ಎಸ್ಟ್ರಗಾನ್ ಬೈಬಲ್ನಲ್ಲಿ ಬರುವ ಮ್ಯಾಪ್ಸ್ ಆಫ್ ದ ಹೋಲಿ ಲ್ಯಾಂಡ್ ಬಗ್ಗೆ ಸ್ವಲ್ಪ ತಿಳಿಸಿದ. ಅದನ್ನು ಕೇಳಿದ ವ್ಲಾದಿಮಿರ್ ನೀನು ಕವಿಯಾಗಬೇಕಿತ್ತು ಎಂದು ಹೇಳುತ್ತಾನೆ. ಸಮಯ ಸಾಗಲೆಂದು ವ್ಲಾದಿಮಿರ್ ಆ ಇಬ್ಬರು ಕಳ್ಳರ ಕಥೆಯನ್ನು ಹೇಳುತ್ತಾ ಹೋಗುತ್ತಾನೆ. ಆಗ ಎಸ್ಟ್ರಗಾನ್ ಅಲ್ಲಿಂದ ಹೊರಡಲು ಪ್ರಾರಂಭಿಸಿದಾಗ ವ್ಲಾದಿಮಿರ್ ಅವನನ್ನು ತಡೆದು ನಾವಿಬ್ಬರು ಗ್ಯಾಡೆಟ್ಗೆ ಕಾಯುತ್ತಿದ್ದೇವೆ ಎಂದು ಹೇಳಿದ. ಅವರಿಬ್ಬರಿಗೆ ಗ್ಯಾಡೆಟ್ ಯಾವಾಗ ಎಲ್ಲಿ ಬರುತ್ತಾನೆಂಬುದೇ ಗೊತ್ತಿರಲಿಲ್ಲ. ಜೊತೆಗೆ ಗ್ಯಾಡೆಟ್ ಬಳಿ ನಾವುಗಳು ಏನು ಕೇಳಬೇಕು ಎಂಬುದು ಸಹ ಅವರಿಬ್ಬರಿಗೆ ಗೊತ್ತಿರಲಿಲ್ಲ. ಎಸ್ಟ್ರಗಾನ್ ಕಾದು ಕಾದು ಬೇಸರವಾಗಿತ್ತು. ಹೀಗಾಗಿ ಅವನು ವ್ಲಾದಿಮಿರ್ಗೆ ಈ ಮರದಲ್ಲಿ ನೇಣು ಹಾಕಿಕೊಂಡು ಗ್ಯಾಡೆಟನ್ನು ಕಾಯೋಣ ಎಂದು ಸಲಹೆ ಕೊಡುತ್ತಾನೆ. ಆದರೆ ಮೊದಲು ಯಾರು ನೇಣು ಹಾಕಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸಲು ಸಹ ಅವರಿಬ್ಬರಿಗೂ ಆಗುವುದಿಲ್ಲ. ಅವರಿಬ್ಬರಲ್ಲಿ ಯಾರಾದರೂ ಸತ್ತು ಹೋದರೆ ಒಬ್ಬಂಟಿಯಾಗಿ ಉಳಿದು ಬಿಡುತ್ತೇವೆಂಬ ಭಯ ಅವರನ್ನು ಆವರಿಸಿತ್ತು. ಹೀಗಾಗಿ ಸೋತು ಈ ಐಡಿಯಾವನ್ನು ತಮ್ಮಿಂದ ದೂರ ತಳ್ಳುತ್ತಾರೆ. ಸ್ನೇಹಿತರೆ, ಈಗ ನಾಟಕದಲ್ಲಿ 2 ಹೊಸ ಪಾತ್ರಗಳು ಕಂಡುಬರುತ್ತವೆ. ಪೋಜೋ ಮತ್ತು ಲಕ್ಕಿ ಎಂಬುವರದು. ಲಕ್ಕಿಯ ಕತ್ತಿನ ಸುತ್ತ ಒಂದು ಹಗ್ಗ ಹಾಕಲಾಗಿತ್ತು. ಜೊತೆಗೆ ಅವನು ಒಂದು ಸ್ಟೂಲ್, ಬ್ಯಾಸ್ಕೆಟ್, ಬ್ಯಾಗ್, ಒಂದು ದೊಡ್ಡ ಕೋಟನ್ನು ಹಿಡಿದುಕೊಂಡಿದ್ದ. ಪೋಜೋನ ಕೈಯಲ್ಲಿ ಚಾವಟಿ ಅಂದರೆ ವಿಪ್ ಇತ್ತು. ಅವನು ಲಕ್ಕಿಯನ್ನು ನಿಯಂತ್ರಿಸಲು ಚಾವಟಿಯನ್ನು ಬಳಸುತ್ತಿದ್ದ. ಎಸ್ಟ್ರಗಾನ್ ಪೋಜೋನನ್ನು ಗ್ಯಾಡೆಟ್ ಎಂದುಕೊಂಡ. ಪೋಜೋಗೆ ಇದು ಇಷ್ಟವಾಗಲಿಲ್ಲ. ಲಕ್ಕಿಯಿಂದ ಸ್ಟೂಲನ್ನು ಹಾಕಿಸಿಕೊಂಡು ಅವನು ಹಿಡಿದುಕೊಂಡಿದ್ದ ಬ್ಯಾಗ್ನಿಂದ ಕೋಳಿ ಮಾಂಸವನ್ನು ತೆಗೆದುಕೊಂಡು ಪೋಜೋ ತಿನ್ನತೊಡಗಿದ. ಲಕ್ಕಿ ಮಾತ್ರ ತಲೆ ತಗ್ಗಿಸಿ ನಿಂತಿದ್ದ. ಅವನಿಗೆ ಜೋರಾಗಿ ನಿದ್ರೆ ಬಂದಂತಿತ್ತು. ಈಗ ವ್ಲಾದಿಮಿರ್ ಮತ್ತು ಎಸ್ಟ್ರಗಾನ್ ಆ ಲಕ್ಕಿಯನ್ನು ನೀನೇಕೆ ಬ್ಯಾಗನ್ನು ನೆಲದಲ್ಲಿ ಇಡುವುದಿಲ್ಲ ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಉತ್ತರವೇನೂ ಸಿಗುವುದಿಲ್ಲ. ಇದಾದ ಮೇಲೆ ಅವರು ಪೋಜೋನನ್ನು ನೀನು ತಿಂದು ಎಸೆದಿರುವ ಕೋಳಿಯ ಮಾಂಸದ ಮೂಳೆಗಳನ್ನು ನಾವು ತಿನ್ನಬಹುದೇ ಎಂದು ಕೇಳಿಕೊಳ್ತಾರೆ. ಅದಕ್ಕೆ ಪೋಜೋ ಅದು ಲಕ್ಕಿಗಾಗಿ ಎಂದು ಹೇಳಿದ. ಅದೇ ಪ್ರಶ್ನೆಯನ್ನು ಲಕ್ಕಿಗೆ ಕೇಳಿದಕ್ಕೆ ಮತ್ತೆ ಅವನಿಂದ ಉತ್ತರ ಬರಲಿಲ್ಲ. ಆಗ ಪೋಜೋ ಲಕ್ಕಿ ನನ್ನ ಜೊತೆ 60 ವರ್ಷಗಳಿಂದ ಜೊತೆಗಿದ್ದಾನೆ ಎಂದು ಹೇಳ್ತಾನೆ. ಲಕ್ಕಿ ಮೇಲೆ ಪೋಜೋ ನಡೆಸುತ್ತಿರುವ ದೌರ್ಜನ್ಯವನ್ನು ಕಂಡು ವ್ಲಾದಿಮಿರ್ಗೆ ಹೆದರಿಕೆಯಾಯಿತು. ಗೆಳೆಯರೇ,
ಇದೇ ಸನ್ನಿವೇಶದಲ್ಲಿ ಅಲ್ಲಿಗೆ ಓರ್ವ ಯುವಕ ಬರುತ್ತಾನೆ. ಅವನನ್ನು ಗ್ಯಾಡಟ್ ಕಳಿಸಿರುತ್ತಾನೆ. ಎಸ್ಟ್ರಾಗಾನ್ ನೀನು ಬರಲು ಏಕಿಷ್ಟು ತಡ ಮಾಡಿದೆ ಎಂದು ಕೋಪದಿಂದ ಕೇಳಿದ. ವ್ಲಾದಿಮಿರ್ ಅವನ ಮಾತನ್ನು ಮಧ್ಯದಲ್ಲೇ ತಡೆಯುತ್ತಾ ನಿನಗೆ ನಾವುಗಳು ಗೊತ್ತಾ ಎಂದು ಕೇಳಿದಕ್ಕೆ ಆ ಯುವಕ ಗ್ಯಾಡಟ್ ಇಂದು ಬರುತ್ತಿಲ್ಲ, ಬಹುಶಃ ನಾಳೆ ಬರುತ್ತಾನೆ ಎಂದು ಉತ್ತರಿಸಿ ಹೊರಟು ಹೋದ. ನಂತರ ವ್ಲಾದಿಮಿರ್ ಮತ್ತು ಎಸ್ಟ್ರಾಗಾನ್ ಹಿಂದಿನ ದಿನಗಳ ನೆನಪು ಮಾಡಿಕೊಳ್ಳುತ್ತಾ ನಿದ್ರೆಗೆ ಜಾರುತ್ತಾರೆ. ಮಾರನೇ ದಿನ ಮುಂಜಾನೆ ವ್ಲಾದಿಮಿರ್ ಸಂತೋಷದಿಂದ ಹಾಡು ಹಾಡುತ್ತಿದ್ದ. ಆದರೆ ಎಸ್ಟ್ರಾಗಾನ್ನ ಬರಿಗಾಲನ್ನು ನೋಡಿದಾಕ್ಷಣವೇ ಹಾಡುವುದನ್ನು ನಿಲ್ಲಿಸಿಬಿಟ್ಟ. ಅವರಿಬ್ಬರು ಗ್ಯಾಡಟ್ನ ಬರುವಿಕೆಗಾಗಿ ಕಾಯುತ್ತಿದ್ದರು. ನಿನ್ನೆ ನಡೆದ ಘಟನೆಯನ್ನು ಎಸ್ಟ್ರಾಗಾನ್ ಪೂರ್ತಿ ಮರೆತು ಬಿಟ್ಟಿದ್ದ. ಅವನಿಗೆ ಪೋಜೋ ಮತ್ತು ಲಕ್ಕಿ ಬಗ್ಗೆ ಕೂಡ ಏನೂ ನೆನಪಿರಲಿಲ್ಲ. ತನ್ನನ್ನು ತಾನು ಮರಕ್ಕೆ ನೇಣು ಹಾಕಿಕೊಂಡು ಸಾಯಲು ನಿರ್ಧರಿಸಿದ್ದೆ ಎಂದೂ ಸಹ ಮರೆತು ಹೋಗಿತ್ತು. ಒಣಗಿ ಹೋಗಿದ್ದ ಆ ಮರದ ಕೊಂಬೆಗಳಲ್ಲಿ ರಾತ್ರೋರಾತ್ರಿ ಹಸಿರೆಲೆಗಳು ಹೊರಬಂದಿದ್ದವು. ಅದನ್ನು ನೋಡಿ ಎಸ್ಟ್ರಾಗಾನ್ ವಸಂತ ಬಂದುಬಿಟ್ಟಿದೆ ಎಂದುಕೊಂಡ. ಅವರಿಗೀಗ ನೀರವತೆಯನ್ನು ಹೋಗಲಾಡಿಸಲು ಯಾವುದಾದರೂ ವಿಷಯದ ಮೇಲೆ ಮಾತನಾಡುವ ಅವಶ್ಯಕತೆ ಇತ್ತು. ಆಗ ವ್ಲಾದಿಮಿರ್ನ ಗಮನ ಲಕ್ಕಿಯ ಹ್ಯಾಟ್ ಮೇಲೆ ಬೀಳುತ್ತದೆ. ಅದನ್ನು ಹಾಕಿಕೊಂಡ ನಂತರ ಅವರಿಬ್ಬರು ಕೆಲ ಸಮಯ ಹ್ಯಾಟನ್ನು ಬದಲಾಯಿಸಿಕೊಳ್ಳುತ್ತಾ ಕಾಲ ಕಳೆಯುತ್ತಾರೆ. ನಂತರ ನಾವೇಕೆ ಪೋಜೋ ಮತ್ತು ಲಕ್ಕಿಯಂತೆ ಭಾವಿಸಿಕೊಂಡು ನಾಟಕ ಆಡಬಾರದೆಂದೆನಿಸಿತು. ಅದೂ ಸಹ ಸರಿ ಕಾಣಲಿಲ್ಲ. ಇದ್ದಕ್ಕಿದ್ದಂತೆ ಎಸ್ಟ್ರಾಗಾನ್ ಹೊರಗಡೆ ಹೋಗಿ ತಕ್ಷಣವೇ ಎದುರಿಸಿ ಬಿಡುತ್ತಾ ಅವರು ಬರುತ್ತಾ ಇದ್ದಾರೆ ಎಂದು ಓಡಿ ಬಂದ. ವ್ಲಾದಿಮಿರ್ಗೆ ಗ್ಯಾಡಟ್ ನಮ್ಮನ್ನು ಪಾರು ಮಾಡಲು ಬರುತ್ತಿದ್ದಾರೆ ಎಂದೆನಿಸಿತು. ಅವನಿಗೆ ಗಾಬರಿಯಾಗಿ ಎಸ್ಟ್ರಾಗಾನ್ನನ್ನು ಮರದ ಹಿಂದೆ ಅವಿಸಿಡಲು ಬಹಳ ಪ್ರಯತ್ನಿಸುತ್ತಾನೆ. ಆದರೆ ಮರ ಚಿಕ್ಕದಾಗಿದ್ದರಿಂದ ಅದು ಸಾಧ್ಯವಾಗಲಿಲ್ಲ. ಗೆಳೆಯರೇ, ಇದರ ನಂತರ ಅವರಿಬ್ಬರ ಸಂಭಾಷಣೆ ಅಸಹನೀಯವೆನಿಸುವಷ್ಟು ಅವಾಚ್ಯ ಮಾತುಗಳಿಂದಲೇ ತುಂಬಿ ಹೋಗಿರುತ್ತದೆ. ಒಬ್ಬರಿಗೊಬ್ಬರು ಕೆಟ್ಟದಾಗಿ ಬೈದಾಡುತ್ತಾರೆ. ಕೊನೆಗೆ ಎಸ್ಟ್ರಾಗಾನ್ ವ್ಲಾದಿಮಿರ್ನನ್ನು ನೀನೊಬ್ಬ ಕ್ರಿಟಿಕ್, ಅಂದರೆ ಟೀಕೆ ಮಾಡುವವನು ಎಂದು ಬಿಟ್ಟ. ನಂತರ ಅವರಿಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಮತ್ತೊಮ್ಮೆ ಗ್ಯಾಡಟ್ಗೆ ಕಾಯತೊಡಗಿದರು. ಇದಾದ ನಂತರ ಮತ್ತೊಮ್ಮೆ ಪೋಜೋ ಮತ್ತು ಲಕ್ಕಿಯ ಪಾತ್ರಗಳು ಮುನ್ನೆಲೆಗೆ ಬರುತ್ತವೆ. ಆದರೆ ಈಗ ಪೋಜೋ ಕುರುಡನಾಗಿ ಬಿಟ್ಟಿದ್ದ ಹಾಗೂ ಲಕ್ಕಿ ಮೂಕನಾಗಿ ಬಿಟ್ಟಿದ್ದ. ಅವರಿಬ್ಬರು ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದುಕೊಂಡು ಕೆಳಗೆ ಬಿದ್ದರು. ಆಗ ಪೋಜೋ ಇವರಿಬ್ಬರ ಸಹಾಯಕ್ಕೆ ಕೂಗಿದ. ವ್ಲಾದಿಮಿರ್ಗೆ ಇದೆಲ್ಲ ನೋಡಿ ತಮಾಷೆ ಎನಿಸಿತು. ಅವನು ಸಂತೋಷನಾಗಿದ್ದ. ಈಗ ಕಾಲವನ್ನು ಸುಲಭವಾಗಿ ಕಳೆಯಬಹುದೆಂದೆನಿಸಿತು. ಎಸ್ಟ್ರಾಗಾನ್ಗೆ ಮತ್ತೊಮ್ಮೆ ಗ್ಯಾಡಟ್ ಬಂದಿದ್ದಾನೆ ಎಂದೆನಿಸತೊಡಗಿತು. ಪೋಜೋನನ್ನು ಏಳಲು ಸಹಾಯ ಮಾಡುವಾಗ ವ್ಲಾದಿಮಿರ್ ಮತ್ತು ಎಸ್ಟ್ರಾಗಾನ್ ಕೂಡ ಕೆಳಗೆ ಬಿದ್ದರು. ಪೋಜೋ ಏನೋ ಹೇಳಲು ಬಾಯ್ತೆರೆದಾಗ ವ್ಲಾದಿಮಿರ್ ಅವನಿಗೆ ಜೋರಾಗಿ ಒದ್ದು ಸುಮ್ಮನೆ ಇರುವಂತೆ ಹೇಳುತ್ತಾನೆ. ಪೋಜೋಗೆ ಏಳಲು ಸಹಾಯ ಮಾಡಿದ ಮೇಲೆ ಅವನು ನೀನು ಯಾರೆಂದು ಕೇಳುತ್ತಾ ಸಮಯ ಎಷ್ಟಾಗಿದೆ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಅವರಿಬ್ಬರೂ ಉತ್ತರವನ್ನೇ ಹೇಳಲಿಲ್ಲ. ಈಗ ಎಸ್ಟ್ರಾಗಾನ್ ಲಕ್ಕಿಗೆ ಸಹಾಯ ಮಾಡಲು ಹೋಗಿ ಅವನಿಗೂ ಒದ್ದ, ಕೆಟ್ಟದಾಗಿ ಬೈಯುತ್ತಾನೆ. ವ್ಲಾದಿಮಿರ್ ಪೋಜೋಗೆ ಲಕ್ಕಿಯಿಂದ ಡ್ಯಾನ್ಸ್ ಮಾಡಿಸು ಎಂದು ಹೇಳಿದ. ಅವನು ಮೂಗ ಎಂದು ಹೇಳಿದ್ದಕ್ಕೆ ವ್ಲಾದಿಮಿರ್ ಎಷ್ಟು ದಿನಗಳಿಂದ ಎಂದು ಕೇಳಿದಕ್ಕೆ ಪೋಜೋನ್ಗೆ ಕೋಪ ಕೂಡ ಬಂತು. ಇದೆಲ್ಲ ಆದ ಮೇಲೆ ಪೋಜೋ ಲಕ್ಕಿಯು ಮೇಲೇಳಲು ಸಹಾಯ ಮಾಡಿ ಅವರಿಬ್ಬರು ಒಟ್ಟಿಗೆ ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಮತ್ತೊಮ್ಮೆ ನಿನ್ನೆಯ ದಿನ ಬಂದಿದ್ದ ಯುವಕ ಮತ್ತೊಮ್ಮೆ ಇವರಿಬ್ಬರನ್ನು ಭೇಟಿ ಮಾಡುತ್ತಾನೆ. ಆದರೆ ಅವನೂ ಸಹ ಇವರಿಬ್ಬರನ್ನು ನಿನ್ನೆ ಭೇಟಿ ಮಾಡಿದ್ದೆ ಎಂಬುದನ್ನು ಮರೆತು ಬಿಟ್ಟಿದ್ದ. ನಾನು ಮೊದಲ ಬಾರಿಗೆ ನಿಮ್ಮನ್ನು ಭೇಟಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾ ಮಿಸ್ಟರ್ ಗ್ಯಾಡಟ್ ಇಂದು ಬರುತ್ತಿಲ್ಲ, ಆದರೆ ನಾಳೆ ಖಂಡಿತ ಬರುತ್ತಾರೆ ಎಂದು ಹೇಳುತ್ತಾನೆ. ವ್ಲಾದಿಮಿರ್ ಅವನೆಡೆ ಕಿರುಚುತ್ತಾ ನೀನು ನಮ್ಮನ್ನು ನೋಡಿದ್ದೀಯಾ, ನಾಳೆ ಮತ್ತು ಹಿಂದಿರುಗಿ ಬಂದು ನನಗೆ ನೆನಪಿಲ್ಲ ಎಂದು ಹೇಳಬೇಡ ಎಂದು ಹೇಳಿದ. ನಂತರ ಸ್ನೇಹಿತರೆ, ವ್ಲಾದಿಮಿರ್ ಮತ್ತು ಎಸ್ಟ್ರಾಗಾನ್ ಆ ಜಾಗ ಬಿಟ್ಟು ಹೋಗಲು ನಿರ್ಧರಿಸುತ್ತಾರೆ. ಆದರೆ ಸ್ವಲ್ಪ ದೂರ ಹೋದ ಬಳಿಕ ಗ್ಯಾಡಟ್ಗಾಗಿ ನಾವು ಕಾಯಲೇಬೇಕೆಂದೆನಿಸಿತು ಅವರಿಬ್ಬರಿಗೆ. ಹಿಂದಿರುಗಿ ನೋಡುತ್ತಾ ತಾವು ಕುಳಿತಿದ್ದ ಮರದಲ್ಲಿ ನಾವೇ ನೇಣು ಹಾಕಿಕೊಳ್ಳಬಾರದೆಂದು ಯೋಚನೆ ಕೂಡ ಮಾಡ್ತಾರೆ. ಎಸ್ಟ್ರಾಗಾನ್ ತನ್ನ ಬೆಲ್ಟನ್ನು ಹೊರತೆಗೆದು ನೇಣು ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಅವನ ಭಾರಕ್ಕೆ ಬೆಲ್ಟ್ ತುಂಡಾಗಿ ಹೋಯಿತು. ಅವನ ಪ್ಯಾಂಟ್ ಕೂಡ ಜಾರಿ ಬೀಳುತ್ತದೆ. ಅದಕ್ಕೆ ವ್ಲಾದಿಮಿರ್ ನಾಳೆ ನೇಣು ಹಾಕಿಕೊಳ್ಳೋಣ ಎಂದು ಹೇಳುತ್ತಾ ಗ್ಯಾಡಟ್ ನಮ್ಮನ್ನು ಬಚಾವು ಮಾಡಲು ಬರುತ್ತಾನೆ ಎಂದು ಹೇಳಿದ. ಅವರು ಅಲ್ಲಿಂದ ಹೋಗಲು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ಅದು ಸಾಧ್ಯವಾಗುವುದೇ ಇಲ್ಲ. ಗೆಳೆಯರೆ, ಇಲ್ಲಿವರೆಗೂ ನೀವು ಸ್ಯಾಮ್ಯುಯಲ್ ಬೆಕೆಟ್ ರಚಿಸಿದ ವೇಟಿಂಗ್ ಫಾರ್ ಗ್ಯಾಡಟ್ ಎಂಬ ನಾಟಕದ ಸಾರಾಂಶವನ್ನು ಕೇಳಿದಿರಿ. ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್, ಲೈಕ್, ಶೇರ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದ.